ನಮಸ್ತೆ. ಮಾತಾಡಿದ್ರ ನೀವು ಅವ್ರ ಹತ್ರ ಮಾತಾಡಿದ್ರ ಕರೆಕ್ಟ್ ಆಗಿ ಹೇಳಿ. ಹಾಯ್ ಟಾಟಾ ಬಾಯ್ ಬಾಯ್. ತರತಿ ನೋವಿತ್ತು ಬುಡೈತಿ ಒಡೆಗಣ ತಿರ್ಗಾರ್ಲೆ ತಗೋಡು ಮದ್ಮೆ ಕುಂದೊಂದು ಉಪ್ಪತ್ರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೀಶಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋ ಒಂದು ಫ್ಯಾಮಿಲಿ ಔಟಿಂಗ್ ವ್ಲಾಗ್. ನಾನು ನನ್ನ ಹಸ್ಬೆಂಡ್, ಅಪ್ಪ, ಅಮ್ಮ, ಅತ್ತೆ ಹೋಗ್ತಾ ಇದ್ದೇವೆ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರಕ್ಕೆ. ಇದು ಕೆರೆಕಟ್ಟೆಯಲ್ಲಿದೆ. ಈ ಶ್ರೈನ್ ಏನಿದೆ ಇದು ಕುಂದಾಪುರದಿಂದ ಸುಮಾರು 35 ಕಿಲೋಮೀಟರ್ಸ್ ದೂರದಲ್ಲಿದೆ. ಮತ್ತು ಇದರ ಹಿಸ್ಟ್ರಿ ಬಗ್ಗೆ ಹೇಳೋದಾದ್ರೆ ಸುಮಾರು 300 ವರ್ಷಗಳ ಹಿಂದೆ ಒಬ್ಬ ರೈತ ಗದ್ದೆಯಲ್ಲಿ ಕೆಲಸ ಮಾಡುವಾಗ ಸಂತ ಅಂತೋನಿಯವರ ಒಂದು ವುಡನ್ ಸ್ಟ್ಯಾಚು ಅವರಿಗೆ ಸಿಕ್ಕಿತ್ತು. ಹೀಗೆ ಅಲ್ಲಿ ತುಂಬಾ ಪವಾಡಗಳು ನಡೆಯುತ್ತಿದ್ದರೂ ತುಂಬಾ ಪ್ರಸಿದ್ಧಿ ಆಗಿರ್ಲಿಲ್ಲ. ಬಟ್ ಈಗ ಸುಮಾರು 50 ವರ್ಷದಿಂದ ಈ ಪ್ಲೇಸ್ ತುಂಬಾ ಪ್ರಸಿದ್ಧಿ ಪಡೆದಿದೆ ಮತ್ತು ಹಲವು ಊರುಗಳಿಂದ ಭಕ್ತಾದಿಗಳು ಭೇಟಿ ಮಾಡಲು ಬರ್ತಾರೆ. ನೋಡಿ, ನಾನು ಸುಮಾರು ವರ್ಷದ ನಂತರ ಒಂದು ಸುಂದರವಾದ ಗದ್ದೆಯನ್ನು ನೋಡ್ತಾ ಇದ್ದೇನೆ. ಈ ಗದ್ದೆ ನೋಡುವಾಗ ನಂಗೆ ಹಳೆ ನೆನಪುಗಳು ಮೆಲುಕು ಹಾಕಿದಾಗೆ ಆಯ್ತು. ಹಿಂದೆ ನಾನು ಚಿಕ್ಕವಳಿದ್ದಾಗ ಈ ಟೈಮ್ ಅಲ್ಲಿ ಗದ್ದೆ ಎತ್ತುಗಳಿಂದ ಉಳ್ತಾ ಇದ್ರು. ಆದ್ರೆ ಈಗೀಗ ಅಂತ ಒಂದು ದಿನಗಳನ್ನ ನಾವು ಕೇವಲ ಕಲ್ಪನೆ ಮಾತ್ರ ಮಾಡ್ಕೊಳ್ಬಹುದು. ನೋಡಿ ಸ್ನೇಹಿತರೆ, ನಾವು ಕಾರ್ಕಳದಿಂದ ಸುಮಾರು 60 ಕಿಲೋಮೀಟರ್ ಬಂದ್ವಿ. ಈ ಪ್ರಕೃತಿ ನೋಡುವಾಗ ಅನ್ಸುತ್ತೆ ಇನ್ನು 10 ವರ್ಷಗಳ ನಂತರ ಹೇಗಿರ್ಬೋದು ಅಂತ. ಇವಾಗ ನೋಡಿ ಟೈಮ್ಗೆ ಮಳೆ ಬರ್ತಿಲ್ಲ. ದಯವಿಟ್ಟು ಎಲ್ರು ಗಿಡವನ್ನು ಬೆಳೆಸೋಣ ಮತ್ತು ಕಾಡನ್ನು ಉಳಿಸೋಣ. ನನ್ನಮ್ಮ ಮತ್ತು ಅತ್ತೆ ಹೇಳಿದ್ರು ಸ್ವಲ್ಪ ಹೂ ತಕೊಂಡ್ ಹೋಗು ಅಂತ. ಹಾಗೆ ಒಂದು ಜಂಕ್ಷನ್ ಇತ್ತು, ಅಲ್ಲಿಂದ ನನ್ನ ಹಸ್ಬೆಂಡ್ ತಕೊಂಡ್ ಬಂದ್ರು.
ಈ ಶ್ರೈನ್ ಏನಿದೆ ಇದು ರೋಡ್ ಸೈಡ್ ನಲ್ಲಿ ಇದೆ. ಸೊ ಈಗ ನಾವು ತಲುಪಿದ್ವಿ ನಮ್ಮ ಡೆಸ್ಟಿನೇಷನ್ ಪ್ಲೇಸ್ಗೆ. ಬನ್ನಿ ಒಳಗಡೆ ಹೇಗೆಲ್ಲ ಇದೆ ಅಂತ ನೋಡ್ಕೊಂಡ್ ಬರೋಣ. ಇಲ್ಲಿ ನೋಡಿ, ನಾನು ಆವಾಗ್ಲೇ ಹೇಳಿದೆ ಅಲ್ಲ ಹಿಸ್ಟ್ರಿ ಬಗ್ಗೆ, ಅದನ್ನೇ ನೋಡಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಆ ಸ್ಟ್ಯಾಚುವಿನ ಕೆಳಗಡೆ ಒಬ್ಬ ರೈತ ಆ ಸ್ಟ್ಯಾಚು ಅನ್ನು ಇಟ್ಕೊಂಡಿದ್ದಾನೆ, ಹಾಗೆ ಪಿಕ್ಚರೈಸ್ ಮಾಡಿದ್ದಾರೆ ಅಲ್ಲಿ. ಈ ಸ್ಟ್ಯಾಚುವಿನ ಸೈಡ್ಸ್ಗೆ ಫುಲ್ ಅಂದ್ರೆ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ತನಕ ಏನಿದೆ ಅವರ ಜೀವನದ ಎಲ್ಲವನ್ನು ಒಂದು ಫ್ರೇಮ್ ರೀತಿಯಲ್ಲಿ ಮಾಡಿ ಹಾಕಿದ್ದಾರೆ ಮತ್ತು ಬರ್ದಿದ್ದಾರೆ, ಮತ್ತು ಅವರು ಮಾಡಿದ ಪವಾಡಗಳನ್ನು ಕೂಡ ಅಲ್ಲಿ ಪಿಕ್ಚರೈಸ್ ಮಾಡಿದ್ದಾರೆ. ಸೊ ಈ ಎಂಟ್ರೆನ್ಸ್ ಅಲ್ಲಿ ಈ ತರ ಓಪನ್ ಏರಿಯಾದಲ್ಲಿ ಹೀಗೆ ಇದೆ, ಮತ್ತು ಈ ಮೆಟ್ಟಿಲನ್ನು ಹತ್ತಿ ಹೋದ್ಮೇಲೆ ಇಲ್ಲಿ ಚರ್ಚ್ ಕಾಣಿಸುತ್ತೆ. ಬನ್ನಿ ನೋಡ್ಕೊಂಡ್ ಬರೋಣ ಒಳಗಡೆ ಹೇಗೆಲ್ಲ ಇದೆ ಅಂತ. ಮತ್ತೆ ಇಲ್ಲಿ ಹತ್ರದಲ್ಲಿ ಒಂದು ಜಲಪಾತ ಇತ್ತು ಅಂತ ಹೇಳಿದ್ರು ಫಾದರ್, ಬಟ್ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ನನ್ನ ಅಪ್ಪನಿಗೆ ಸ್ವಲ್ಪ ವಾಮಿಟಿಂಗ್ ಸ್ಟಾರ್ಟ್ ಆಯ್ತು, ಸೊ ಅದಕ್ಕೆ ಎಲ್ಲಿಗೂ ಹೋಗದೆ ಸೀದಾ ಮನೆಗೆ ವಾಪಸ್ ಬಂದ್ವಿ.
ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ಬರ್ತೀನಿ. ಟೇಕ್ ಕೇರ್, ಬಾಯ್.